I think so 250 ಅಲ್ಲ ಇಲ್ಲ 200 ಇಟ್ಸ್ 200 ಐ ಥಿಂಕ್ ಸೊ. ಎಲ್ಲಿ ಗುರು ಕಾಣಿಸ್ತಾನೆ ಇಲ್ಲ. ಏನ್ ಗುರು ದುಲಾರಿ ಕಾಂಪಿಟೇಷನ್ ತಗೋತಾವ ನೀನು. ನನ್ ಕೈ ಇಕ್ಕದ್ ನಾಪ್ ಇವನು. ಸೌಂಡ್ ಗುರು. ಸೊ ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್. ನನ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಹೋಗ್ಬೋದು. ಸೊ ಫಸ್ಟ್ ಗ್ಯಾಪ್ ಇದೆ. ಸೊ ನಾವು ಇವತ್ತು ಓಡಿಸ್ತಾ ಇರೋದು ಡ್ಯೂಕ್. ಐ ಥಿಂಕ್ ಸೊ 250 ಅಲ್ಲ ಇಲ್ಲ 200 ಇಟ್ಸ್ 200 ಐ ಥಿಂಕ್ ಸೊ. ಎಲ್ರು ಕಾಣಿಸ್ತಾನೆ ಇಲ್ಲ. ಇದು ಸ್ವಲ್ಪ ಅಜೀಬಾಗೋಯ್ತು. ಓಕೆ, ಸೊ ಇಟ್ಸ್ 200 ಗೈಸ್. ಆ್ಯಂಡ್ ಪವರ್ ಚೆಕ್ ಮಾಡೋಣ ಅಂತ ಇವತ್ತು ಓಡಿಸ್ತಾ ಇದ್ದೀನಿ. ಸೊ ಡ್ಯೂಕ್ ಈಸ್ ಒನ್ ಆಫ್ ನಮ್ಮ 90% ಮಿಡ್ಲ್ ಕ್ಲಾಸಲ್ಲಿ ಯಾರ್ಯಾರು ಇರ್ತಾರಲ್ಲ ಅವ್ರ ಫೇವ್ರೇಟ್ ಗಾಡಿ ಇದು. ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡೋರೆ ಈ ಗಾಡಿನ. ಸೊ ಒನ್ಸ್ ಅಪಾನ್ ಅ ಟೈಮ್ ನಾನು ಇಷ್ಟಪಡ್ತಾ ಇದ್ದೆ, ಇವಾಗೂ ಇಷ್ಟಪಡ್ತೀನಿ. ಬಟ್ ನನಗೆ ಇದರಿಂದ 390 ಸ್ವಲ್ಪ ಜಾಸ್ತಿ ಇಷ್ಟ. ಯಾಕಂದರೆ 390 ಓಲ್ಡ್ ಈಸ್ ಗೋಲ್ಡ್. ಅದ್ರ ಥರ ಗಾಡಿನೇ ಇಲ್ಲ ಗುರು. 390 ಅಂತೂ ಓಹೋ ಒಂದು ನೆಕ್ಸ್ಟ್ ಲೆವೆಲ್ ಗಾಡಿ ಅದು. ಸೊ ನನಗಂತೂ ಇಷ್ಟ ಇಲ್ಲ ಯಾವುದು ಹೊಸ ಗಾಡಿಗಳು. ನಾನು ಏನಿದ್ರೂ ಹಳೆ ಗಾಡಿಗಳು ಹೇಳ್ರಿ ಮಸ್ತಿಗಿದೆ, ಓಡ್ಸೋಕ್ಕೂ ಒಂಥರ ಕದರು. ಎಲ್ಲಾದರೂ ಎತ್ಕೊಂಡು ಹೋಗಿ ಯೂನಿಕ್ ಲುಕ್ಕು, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕಂಡ ತಿರುಗಿ ನೋಡ್ತಾರೆ. ಆ್ಯಂಡ್ ಈ ಮಾಡೆಲ್ ನಂಗೆ ಸ್ವಲ್ಪ ಇಷ್ಟ. ಇದ್ರ ಆದಮೇಲೆ ಯಾವ್ಯಾವುದೋ ಬಿಟ್ಟವಲ್ಲ, ಅಂದರೆ ತುಂಬಾ ಏನು ಹೇಳ್ತಾರಪ್ಪ ಒಂಥರ ಅಸಹ್ಯ ಮಾಡಿಬಿಟ್ಟವ್ರು ಅವರು. ಮುಂದೆ ಎಲ್ಲ ಹೆಡ್ಲೈಟ್ ಡೂಮು ಅವೆಲ್ಲ ಒಂಥರ ಅಸಹ್ಯ ಮಾಡಿಬಿಟ್ಟವ್ರೆ. ಬಟ್ ಫಸ್ಟ್ ಡ್ಯೂಕ್ ಬಿಟ್ಟಿದ್ರು ನೆಕ್ಸ್ಟ್ ಲೆವೆಲ್ ಗಾಡಿ. ಸೊ ಅದು ನಂಗೆ ತುಂಬ ಇಷ್ಟ ಆಗಿತ್ತು ಗಾಡಿ. ಆಮೇಲೆ ಬಿಟ್ರಪ್ಪ ಮಾಡೆಲ್ಗಳು, ಓಹೋ. ಬಟ್ 2018-19 ಗಂಟೆ ಚೆನ್ನಾಗಿತ್ತು. 20 ಯಾವ್ದು ಮಾಡೋವ್ರೆ ಎಲ್ಲ ಬೆಕಾರ ಮಾಡಿಬಿಟ್ಟವ್ರೆ. ಯಾಕಂದರೆ 90% ಸೆನ್ಸರೇ ಗಾಡಿಯಲ್ಲಿ. ಗಾಡಿ ಓಡ್ಸೋಕ್ಕೆ ಮನ್ಸು ಬರಲ್ಲ. ಸೊ ನಮ್ಮ ಬಾಯ್ಸ್ ಅವ್ರಿಗೆ ಒಂದು ಇಷ್ಟ ಗಾಡಿ ಇದು. ಏನು ಡ್ಯೂಕ್ ಅಂದರೆ ಹೆವಿ ಲೈಕ್ ಇದ್ದರೆ ಒಂಥರ ಒಂದು ಗಾಡಿ ಇರಬೇಕು. ಸೊ ನನಗೂ ಅವಾಗ ಆಸೆನೇ ಡ್ಯೂಕ್ ಒಂದು ಇಸ್ಕೊಂಡು ಇಕ್ಕೊಬೇಕು, ಮಸ್ತ್ ಕದರ್ಗೆ ಓಡಿಸ್ಬೇಕು. ಸೊ ಆಮೇಲೆ ಡ್ಯೂಕ್ ಪರ್ಫಾರ್ಮೆನ್ಸ್ ನೋಡಿದೆ ಒಂದ್ಕಿತ ಗಾಡಿ ಓಡಿಸಿ, ಯಾಕೋ ಸೆಟ್ಟಾಗಿಲ್ಲ. ಆಮೇಲೆ ಅವಾಗಿಂದ ಗಾಡಿ ಓಡಿಸಿಲ್ಲ. ಓಹೋ, ಓಕೆ, ಗೂಡ್ ಶೆಟ್ ಅವರು ಇದು ಕಡೆ ಬಂದಿದ್ದಾರೆ. ಸೊ ಫುಲ್ ಜಾಮ್ ಆಗಿಬಿಟ್ಟಿದೆ. ಸೊ ನಮ್ಮಂಥ ಜನಗಳಿಗೆ ಈ ರೋಡಲ್ಲೆಲ್ಲ ಕಷ್ಟ. ಸೊ ನನಗೆ ಆಸೆನೂ ಇತ್ತು ಗುರು ಇದರಲ್ಲಿ ವೀಲಿ ಹೊಡಿಬೇಕಂತ. ಅದು ಹೇಳೋಕ್ಕೆ ಮತ್ತೋದೆ ನೋಡಿ. ಸೊ ನಮ್ಮ ಬಿಗ್ ಬ್ರದರ್ ಅವಾಗ ನೀ ಪ್ಯಾಡ್ಸು ಹ್ಯಾಂಡ್ ಪ್ಯಾಡ್ಸ್ ಎಲ್ಲ ತೊಗೊಂಬಂದಿದ್ರು. ಏಟಿಗ್ಲಾಗಬಾರ್ದು ಅಂತ ಅಣ್ಣಗೂ ತುಂಬ ಬೈಕ್ಸ್ ಮೇಲೆ ಕ್ರೇಜ್ ಜಾಸ್ತಿ. ಸೊ ಅವ್ರು ಇಸ್ಕೊಂಡಿದ್ರು. ಸೊ ಅದನ್ನು ನಾನು ತೊಗೊಂಡು ನಾನು ಸ್ಟೆಂಟ್ ಮಾಡಬೇಕಂತ KTM ಬೈಕಲ್ಲಿ ಮಾಡಬೇಕು. ಸೊ ಅದು ಹೆಂಗಂದರೆ ನಾನು RX-ಅಲ್ಲಿ ವೀಲಿ ಕಲಿತೆ, ಡ್ಯೂಕಲ್ಲೆಲ್ಲ ಕಲಿಯೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಅಪ್ಪ ಹೇಳಿದರು 10th ಪಾಸ್ ಆದಮೇಲೆ ಗಾಡಿ ಕೊಡಿಸ್ತೀನಿ ಅಪ್ಪ ಅಂತ. ಬಟ್ ನನಗೆ 8th ಚೇತಕ್ ಕೊಡಿಸಿದ್ರು ನಮ್ಮ ಡ್ಯಾಡಿ. ಸೊ ಆ ಚೇತಕಲ್ಲಿ ನಾನು ಆಟ ಆಡಿರೋ ಆಟಗಳಿಂದ ನಮ್ಮ ಅಪ್ಪ ಎಲ್ಲಿ ಗಾಡಿ ಕೊಟ್ಟರೆ ಇವನು ಸಿಗಲ್ಲ ಮತ್ತು ಕೈಗೆ ಅಂತ ಗಾಡಿನ ಇಸ್ಕೊಟ್ಟಿಲ್ಲ. ಮತ್ತು ಆ ಕೋಪದಿಂದ ನಾನು ತೊಗೊಂಡೆ ನಮ್ಮ ದುಲಾರಿನ. ಸೊ ದುಲಾರಿ ಅವಾಗ ನಾನು ತೊಗೊಂಡಿದ್ದು ಓನ್ಲಿ 20,000. ಸೊ ಅವಾಗ ನನ್ನ ದುಲಾರಿ ಕಂಡೀಷನ್ನು ಈ ಥರ ಇತ್ತು ನಾನು ತೊಗೊಳೋವಾಗ. ಸೊ ಅವಾಗ ಅಕ್ಕ ಹೆಂಗಕ್ಕ ನಿಮಗೆಲ್ಲ ಲೈಸೆನ್ಸ್ ಕೊಡ್ತಾರೆ ಅಪ್ಪ. ಸೊ ಅವಾಗ ಆ ಥರ ಏನೂ ಇದ್ದಿಲ್ಲ ನನ್ನ ಹತ್ರ. ಸೊ ಇದು ಜಸ್ಟ್ ಪವರ್ ಗಿಯರ್ ಇಲ್ಲ, 100 ಬೋರಲ್ಲಿ ಇದ್ದಿದ್ದು ಗಾಡಿ.
100 ಬೋರ್ ಅಂದರೆ G2 ಬೋರಲ್ಲಿತ್ತು, ಸ್ಟಾಕ್ G2 ಬೋರಲ್ಲಿತ್ತು ಗಾಡಿ. ಜಸ್ಟ್ ಒಂದು ಚೇಂಬರ್ ಇತ್ತು. ಸೊ ಆವಾಗ ನಾನು ದುಲಾರಿ ತೊಗೊಂಡೆ. ಆಮೇಲೆ ನಮ್ಮ ಡ್ಯಾಡಿ ಗೊತ್ತಾಯಿತು. ನಮ್ಮ ಡ್ಯಾಡಿ ಇಟ್ಕೊಂಡು ನನ್ನ ಗಾಡಿನೇ ಕೊಡ್ಸಲ್ಲ, ಇವ್ನಿಗೆ ಈಸ್ಕೊಂಡಿದ್ದಾನೆ ಅಂತ ಬಿಟ್ಟೆ ಆಗೋಯ್ತು ಕತೆ ಅಲ್ಲೇ ಖತಮ್. ಆಮೇಲೆ ಯಾವ ಗಾಡಿನೂ ಕೊಡಿಸಿಲ್ಲ. ಸೊ ಮೈ ಬಿಗ್ ಬ್ರದರ್ ಗಾಡಿಗೆ ಲೀಸ್ಕೊತಾ ಇರ್ತಾರೆ. ಆದ್ದರಿಂದ ನಾವು ವ್ಯೂ ಮಾಡ್ತೀರಿ. ನಮ್ಮ ಗಾಡಿ ಅಂತ ಸ್ವಂತ ಇರೋದು ಒಂದೇ ದುಲಾರಿ, ಅದು ಬಿಟ್ಟರೆ ಝೆಡ್ಡು ಅಣ್ಣಾದೆ, ಎಲ್ಲ ಅಣ್ಣಾದೆ. ಸೊ ಸ್ಟಾಪಿ ಹೊಡಿಬೇಕು ಎಲ್ಲ ಒಂದು ಆಸೆ ಇದರಲ್ಲೆಲ್ಲ. ಬಟ್ ಇವಾಗೆಲ್ಲ ಆಗೋಕ್ಕಾಗಲ್ಲ, ಯಾಕಂದರೆ ಐ ಆಮ್ ಅ ಡ್ಯಾಡ್ ನೌ. ಸೊ ಮೈ ಸನ್ ವಿಲ್ ಬಿ ವೆಯ್ಟಿಂಗ್ ಫಾರ್ ಮೀ. ಆಮೇಲೆ ನನ್ನ ಮಗನು ನನ್ನ ವೀಡಿಯೋಸ್ನಿಗೆ ನೋಡ್ಕೊಂಡು ನಮ್ಮ ಅಪ್ಪನೇ ಮಾಡ್ತಾರೆ, ನನಗೇನು ಅಂದ್ಕೊಂಡು ಮಾಡಿದ್ರೆ ಆಗೋಯ್ತು ಕತೆ, ನನಗೆ ಹಾರ್ಟ್ ಅಟ್ಯಾಕು. ಸೊ ಅದಂತೂ ನಿಜ. ನಮ್ಮ ಡ್ಯಾಡಿ ನನಗೆ ತುಂಬ ಬೈಯೋರು, ಈ ಥರ ಎಲ್ಲ ಕೆಲಸ ಮಾಡಬೇಡ, ನನ್ನ ಹೆಸ್ರೇನಕ್ಕೂ ಇದು ಮಾಡ್ತಾಯಿದ್ಯಾ, ಹಾಳು ಮಾಡ್ತಾಯಿದ್ಯಾ ಅಂತ. ಆವಾಗ ನಾನು ಅನ್ಕೊತಾ ಇದ್ದೆ, ಏನಕ್ಕಪ್ಪ ಇಷ್ಟೆಲ್ಲ ಬೈತಾರೆ ನನಗೆ ಡ್ಯಾಡಿ, ನಂಗೆ ಪ್ರೀತಿಸೋದೇ ಇಲ್ಲ, ಏನೇನೋ ಥಿಂಕಿಂಗ್ಲು ನನ್ನ ಮೈಂಡಲ್ಲಿ. ಬಟ್ ಅವೆಲ್ಲ ಯಾವಾಗ ಗೊತ್ತಾ ಹೋಗೋದು, ನಾವು ಅಪ್ಪ ಆದಮೇಲೆ. ಯಾಕಂದರೆ ನಾವು ಯಾವಾಗ ಡ್ಯಾಡಿ ಆಗ್ತೀರಲ್ಲ, ಸೊ ಎಲ್ಲ ನಾವು ಮತ್ತೋಗ್ಬಿಡ್ತೀವಿ. ಲೈಕ್ ಓನ್ಲಿ ನಮ್ಮ ಅಪ್ಪ ಅಂತೂ ಸರಿಯಾಗಿ ನನಗೆ ಬೈಯೋರು. ಸೊ ಐ ವಾಸ್ ನಾಟ್ ಗೆಟ್ಟಿಂಗ್ ದಿ ಪಾಯಿಂಟ್, ಡ್ಯಾಡಿ ಏನಕ್ಕೆ ಬೈತವ್ರೆ ಅಂತ. ಚಿಕ್ಕೊಂದು ಫಾಲ್ಟ್ ಮಾಡಿಬಿಟ್ರೂ ಬೈತಾಯಿದ್ರು. ಬಟ್ ಅದು ನಂಗೆ ಅವಾಗ ಗೊತ್ತಾಗಲ್ಲ, ಯಾಕಂದರೆ ನಮ್ಮ ರಕ್ತ ಬಿಸಿ. ಸೊ ಆಲ್ವೇಸ್ ರೆಸ್ಪೆಕ್ಟ್ ಯುವರ್ ಡ್ಯಾಡ್ ಗೈಸ್. ಸೊ ಗಾಡಿನ ಒಂದು ಕಿತ್ತ ನೋಡ್ಸ್ಬಿಡೋಣ ನಿಲ್ಲಿಸಿ. ಸೊ ಇಲ್ಲಿ ಬರೀ ಲಾರಿಗಳು ಅವೆಲ್ಲಪ್ಪ. ಸೊ ಹ್ಯಾವ್ ಅ ಲುಕ್. 250 ಅವ್ನು ಈ ಥರ ಸೈಲೆನ್ಸರ್ ಕೊಟ್ಟವನು. ಇವಾಗ ಫಸ್ಟೆಲ್ಲ ಈ ಥರ ಕೊಡ್ತಾ ಇದ್ದಿಲ್ಲ ಸೈಲೆನ್ಸರು, ಕೆಳಗಡೆ ಕೊಡ್ತಾಯಿದ್ನು. ಸೊ ಡ್ಯೂಕು NS ಸೌಂಡ್ ಅಂದರೆ ತುಂಬ ಫೇಮಸ್ಸು. ಆ್ಯಂಡ್ ಸೆಂಟ್ರಲ್ಲಿ ಆರೆಂಜ್ RC ಹೆಂಗೈತೆ. ಸೊ ಈ ಥರ ಇರೋದು. ಸೊ ಬನ್ನಿ ನೋಡೋಣ ಏನೈತೆ ಇದ್ರದ್ದು ಟಾಪ್ ಸ್ಪೀಡು. ಸೊ ಇದು ಯಾಕೋ ಡ್ರ್ಯಾಗ್ ಆಗ್ತೈತೆ, ಸ್ಪೋರ್ಟ್ಸ್ ಮೋಡ್ ಏನೋ ಇದೆಯೇನೋ ಗೊತ್ತಿಲ್ಲಲ್ಲ. ಸೊ ಥರ್ಡ್ ಇಯರಲ್ಲಿ ಪರವಾಗಿಲ್ಲ, ಎಕ್ಕೈತೆ 80. ಓಹೋ 90 ಗುರು, ಪರವಾಗಿಲ್ಲ. KTM ಐತೆ ಬಜಾರು. ಎಲ್ಗೂರು ಈ ಟ್ರಾಫಿಕಲ್ಲಿ ಓಡಿಸೋದು. ಬಟ್ ಗ್ಯಾಪ್ಗಳು ಚೆನ್ನಾಗಿ ಹೊಡಿಬೋದು, ಡಿಸ್ಕ್ ಎಲ್ಲ ಐತಲ್ಲ. ವಾವ್, ವಾಟ್ ಅ ಸ್ಮೂತ್ ಕ್ರೆಂಚ್, ಚೆನ್ನಾಗಿದೆ. ಓಹೋ ಹೋ 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 ಹೋ. ಸೊ ಇದೆಲ್ಲ ತಪ್ಪು, ಈ ಥರ ಎಲ್ಲ ನುಗ್ಕೊಂಬರೋದು ನಿಜವಾಗ್ಲೂ. ಏನು ಗುರು ದುಲಾರಿ ಕಾಂಪಿಟೇಷನ್ ತಗೊಂತಾವ ನೀನು. ನನ್ನ ಕೈ ಇಕ್ಕದ್ ನಾಪ್ ಇವನು.
ಓಡ್ತೈತೆ ನನ್ನ ಗಾಡಿ, ಪರವಾಗಿಲ್ಲ. ಬ್ರೋ ಹೋಗಂಗಿಲ್ಲ? ಹೌದಾ? ಮತ್ತೆ ಯೂಟರ್ನ್ ಮಾಡ್ಕೊಂಡು ಹಿಂಗೆ ಬರಬೇಕಾಗುತ್ತೆ. ಹೌದಾ? ಏನಿಲ್ಲ ಅಂದ್ರೆ ವಿಡಿಯೋ ಮಾಡಬೇಕಾಗಿದೆ ಅಷ್ಟೇ. ಏನು ಕಂಪ್ಲೀಟ್ ಕ್ಲೋಸ್ ಆಗಿದೆ, ಏನೂ ಇಲ್ಲ. ಹೌದಾ? ಈಗ ನಮ್ದು ಆ್ಯಡ್ ಶೂಟ್ ನಡೀತಾ ಇದೆ. ನಿಮ್ಗೆ ಏನಾದರೂ ವಿಡಿಯೋ ಬೇಕಾದ್ರೆ ಹಿಂಗೆ ಸ್ಟ್ರೈಟ್ ಹೋಗಿ ದೇವನಹಳ್ಳಿ ರೋಡ್, ಕೋಲಾರ ರೋಡ್, ಹಿಂಗೆ ಸ್ಟ್ರೈಟ್ ಹೋದ್ರೆ ಅಲ್ಲಿ ಲೊಕೇಶನ್ಸ್ ವಿಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ಬೋದು. ಹೌದಾ? ಬಟ್ ಇಲ್ಲೆಲ್ಲ ಏನಿಲ್ಲ, ಡೆಡ್ ಆ್ಯಂಡ್ ಮಿನಿಮಮ್ ಲಾಸ್ಟ್ ಇದೆಯಲ್ಲ. ಇಲ್ಲ ನಮ್ಗೆ ಬೆಸ್ಟ್ ಬ್ರಿಡ್ಜ್ ಕೆಳಗಡೆ ಬೇಕಾಗಿತ್ತು. ಮತ್ತೆ ವಾಪಸ್ ಬರಬೇಕು. ಬರ್ಬೋದಲ್ಲ? ಮುಚ್ಚಿಬಿಡ್ತೀರಾ? ಹೌದಾ? ಓಕೆ, ಏನಿಲ್ಲ, ಬ್ರಿಡ್ಜ್ ಹತ್ರ ಹೋಗ್ಬೇಕಾಗಿತ್ತು. ಹಾಂ? ಇಲ್ಲ ಬ್ರೋ, ಬೆಸ್ಟ್ ಐಡಿಯಾ. ಯಾಕೆ ನಾನು ಲೋಕಲ್ ಆಗಿ ಹೇಳ್ತೀನಿ, ಆ ರೋಡೇ ಚೆನ್ನಾಗಿ. ಇಲ್ಲ ವೀಲ್ ಎಲ್ಲ ಇಲ್ಲ ನಮ್ಮದು. ಸೊ ಗುರು ಹತ್ತು ಕಡೆ ಹೋಗಂಗಿಲ್ಲ ಅಂತೆ. ಸೊ ನಾವು ಇವಾಗ ಹೋಗ್ಬೇಕಾಗಿರೋದು ಸ್ಟ್ರೈಟೋ ಇಲ್ಲ ಹಿಂಗೋ ಗೊತ್ತಿಲ್ಲ. ಸೊ ಬನ್ನಿ ಇವತ್ತು ವ್ಲಾಗ್ ಅಷ್ಟೇ ಎಂಡ್ ಮಾಡೋಣ. ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಡ್ ಸೇಫ್ಲಿ. ಸಿಗೋಣ. ಅಲ್ಲ ಹಾಫೀಸ್ ಗಾಯ್ಸ್.